ನಮಸ್ಕಾರ ಎಲ್ರಿಗೂ. ರಶ್ಮಿಕಾ ಮಂದಣ್ಣ ಆ್ಯಕ್ಟ್ ಮಾಡಿರುವಂಥ ದಿ ಗರ್ಲ್ಫ್ರೆಂಡ್ ಸಿನಿಮಾನ ನಾನು ನೆಟ್ಫ್ಲಿಕ್ಸ್ OTT ಚಾನಲಲ್ಲಿ ಕನ್ನಡ ಡಬ್ಬಿಂಗ್ ವರ್ಷನ್ ಇತ್ತು, ಅದರಲ್ಲಿ ನಾನು ಸಿನಿಮಾನ ನೋಡಿದೆ. ಅಂದರೆ ಇದೊಂದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾನೇ, ಇಲ್ಲ ಅನ್ನಿಲ್ಲ. ನನಗೆ ರಶ್ಮಿಕಾ ಮಂದಣ್ಣ ಇನ್ಫ್ಯಾಕ್ಟ್ ನಾನು ಅವರ ಕನ್ನಡದ ಆ್ಯಕ್ಟ್ ಮಾಡಿರೋ ಸಿನಿಮಾಗಳಲ್ಲಿ ಬಿಟ್ಟರೆ ತೆಲುಗು ತಮಿಳು ನಾನು ನೋಡಿರೋದು ತುಂಬ ಕಡಿಮೆ. ಹಿಂದಿ ಭಾಷೆಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನೋಡಿದಾಗ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಈ ಪ್ರೇಮದ ವಿಚಾರಗಳಲ್ಲಿ ಅವರು ಅನುಸರಿಸ್ಕೊಂಥ ರೀತಿನ ನೋಡ್ಬಿಟ್ಟು ಒಂದಿಷ್ಟು ಪದಗಳನ್ನ ಬಳಸಿ ಇದು ಮಾಡಿ ಟ್ರೋಲ್ ಎಲ್ಲ ಆಗಿತ್ತು. ಪಾಪ ಅವರು ಕೂಡ ಸಮರ್ಥನೆ ಮಾಡ್ಕೊಂಡಿದ್ರು, ಆ ನೋವುಗಳನ್ನ ತೋಡ್ಕೊಂಡಿದ್ರು. ಯಾಕೆ ಈ ಥರ ಮಾಡ್ತೀರಾ ಅಂತ. ವಾಟ್ ಅವರ ಪರ್ಸ್ನಲ್ ಲೈಫ್ ಏನೇ ಇರ್ಬೋದು, ಸಿನಿಮಾ ಅಂತ ಬಂದಾಗ ನಾನು ಈ ಸಿನಿಮಾ ಅವರ ಆ್ಯಕ್ಟಿಂಗ್ ಇಷ್ಟ ಆಯಿತು ನನಗೆ. ಆದರೆ ಭೂಮಾ ಅನ್ನೋ ಪಾತ್ರ ತುಂಬ ನೀಟಾಗಿ ಸಖತ್ತಾಗಿ ಕನ್ವೆ ಮಾಡೋದು. ಒಂದು ಸೂಕ್ಷ್ಮ ಮನಸ್ಸಿನ ಎಳೆಯ ಹುಡುಗಿ. ಸಿನಿಮಾ ನೋಡಿದಾಗ ನಿಮಗೆಲ್ಲ ಗೊತ್ತಿರುತ್ತೆ, ಲವ್ ಬ್ರೇಕಪ್ ಆಗುತ್ತೆ, ಕಮಿಟ್ಮೆಂಟ್ ಎಲ್ಲ ಇರುತ್ತೆ, ಕಿಸ್ ಕೊಡ್ತಾಳೆ, ಇಂಟೆನ್ಷನ್ ದೃಶ್ಯಗಳು, ಕೆಲವೊಂದು ದೃಶ್ಯಗಳು ಕಿಸ್ಸಿಂಗ್ ಸೀನ್ಗಳು ಇದ್ವು ಅನ್ಸುತ್ತೆ, ಕಟ್ ಮಾಡಿದ್ದಾರೆ ಅನ್ಸುತ್ತೆ, ಇರಲಿ. ಬಟ್ ಸಿನಿಮಾ ನೋಡಿದಾಗ ಒಂದು ಚೌಕಟ್ಟಲ್ಲಿ ಅಪ್ಪ ಮಗಳ ಬಾಂಧವ್ಯ, ಅಂದರೆ ತಾಯಿ ಇಲ್ಲದೆ ಬೆಳೆದಂಥ ಮಗಳು, ಅವಳ ಬದುಕು ಏನಾಗುತ್ತೆ, ಹದಿಹರೆಯದ ವಯಸ್ಸಿನಲ್ಲಿ ಏನೇನು ಮಾಡಿದಾಗ ಅಂದರೆ ತಪ್ಪು ಡಿಸಿಷನ್ಗಳನ್ನ ಮಾಡಿದಾಗ ಏನೇನು ಆಗುತ್ತೆ ಅನ್ನೋದನ್ನ ತುಂಬ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು ಅಂತಲೇ ಹೇಳ್ಬೋದು. ಇನ್ನು ಹೀರೋ ತಾಯಿ ಪಾತ್ರ ಒಂಚೂರು ನಾಟಕೀಯತೆ ಅನ್ನಿಸ್ತು. ಹಿಂಗೆ ಇರೋದು, ಯಾವ ಲೆವೆಲಲ್ಲಿ ಇದ್ದೀವಿ ಅನ್ನೋದೊಂದು ಅದೊಂದು ಹೇಳ್ಕೊಂಡೋಯ್ತು. ದೀಕ್ಷಿತ್ ಶೆಟ್ಟಿ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ. ಅಂದರೆ ಅವರ ದಿಯಾ ಸಿನಿಮಾಗಳು, KTM ಎಷ್ಟೋ ಸಿನಿಮಾಗಳು, ಬ್ಯಾಂಕ್ ಆಫ್ ಮಹಾಲಕ್ಷ್ಮಿ ಕೂಡ ಬಿಡುಗಡೆ ಆಗಿತ್ತು. ಸೊ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವೇನು ಹೇಳಂಗಿಲ್ಲ ಬಿಡಿ, ಅವರು ಸಖತ್ತು. ರಶ್ಮಿಕಾ ಮಂದಣ್ಣನೂ ಕೂಡ ಇಷ್ಟ ಆಯಿತು ನನಗೆ, ಅವರ ಪಾತ್ರ, ಪ್ರೆಸೆನ್ಸು, ಏರಿಳಿತ. ಅಂದರೆ ಇನ್ನೇನು ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬಂದಾಗ ಚೀರ್ ಬಿಡ್ತಾರೆ, ಅದೊಂದು ಪಾತ್ರ ಹೋಗಿ ಹೇಳ್ತಾರೆ. ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ಇನ್ನೂ ಏನೋ ಬೇಕು ಅಂತ ಅನ್ನಿಸ್ಬಿಟ್ರೆ, ಅಂದರೆ ಸಿನಿಮಾ. ಆಮೇಲೆ ಅನು ಇಮ್ಯಾನ್ಯುವೆಲ್ಲು ಅಚ್ಚರಿ ಅನ್ನಿಸ್ತು. ಆ ಪಾತ್ರವನ್ನು ಒಪ್ಕೊಂಡು ಆ ಪಾತ್ರವನ್ನು ಮಾಡಿದ್ದು ಸೊ ಸ್ವೀಟ್ ಅಂತ ಹೇಳ್ತಾರಲ್ಲ, ಹೀರೋಯಿನ್ಗೆ ಒಂದು ಹಂತದಲ್ಲಿ ಆ ನಾಟಕವನ್ನು ಮಾಡಬೇಕು ಬಂದಾಗ ಅದು ತುಂಬ ಇಷ್ಟ ಆಯಿತು ನನಗೆ. ನೀವೆಲ್ಲ ಸಿನಿಮಾನ ನೋಡೇ ಇರ್ತೀರಾ ಅನ್ಕೋತೀನಿ. ವೈಯಕ್ತಿಕ ವಿಚಾರಗಳು ಏನೇ ಇರ್ಬೋದು, ನನಗೂ ಕೂಡ ರಶ್ಮಿಕಾ ಮಂದಣ್ಣ ಇಷ್ಟ ಆದರು ಅಂತಲೇ ಹೇಳ್ತೀನಿ. ಕಾಲೇಜು ದಿನಗಳಲ್ಲಿ ಪ್ರೀತಿ ಪ್ರೇಮ ಬೇಕಾ ಬೇಡವಾ, ಸ್ಟಡೀಸ್ಗಳ ಬಗ್ಗೆ ಗಮನ ಕೊಡಬೇಕಾ, ಲೈಫ್ ಅಂದ್ರೇನು, ಬದುಕು ಅಂದ್ರೇನು ಅಂತ, ಬದುಕೋದೇ ಬದುಕು ಅನ್ನೋದನ್ನು ಏನೋ ಒಂದಿದೆ ಅಲ್ಲ, ಆ ಥರ. ಕಾಲೇಜು ಶಿಕ್ಷಣದಲ್ಲಿ ಪ್ರೀತಿ ಪ್ರೇಮಗಳು ಬೇಕಾ, ತಮ್ಮ ಗುರಿಯ ಕಡೆಗೆ ಹೋಗಬೇಕು ಅನ್ನೋದೊಂದು ಸೂಕ್ಷ್ಮವಾಗಿ ಹೇಳ್ಕೊಟ್ಟಿದ್ದಾರೆ. ಅದೊಂದು ಚಿತ್ರಿಸಿದ್ದು ನನಗೆ ಇಷ್ಟ ಆಯಿತು. ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಅದೇನಾಗಿದೆ ನಂಗೆ ಗೊತ್ತಿಲ್ಲ. ನಾನು ನೆಟ್ಫ್ಲಿಕ್ಸ್ OTTಲಿ ನಾನು ನೋಡಿದಾಗ ನನಗೆ ಇಷ್ಟ ಆಯಿತು ಸಿನಿಮಾ. ಹೀಗಾಗಿ ಆ ಸಿನಿಮಾದ ಬಗ್ಗೆ ಪ್ರಮೋಟ್ ಅಂತಲ್ಲ, ಒಂದು ಸಿನಿಮಾ ನನಗೆ ಇಷ್ಟ ಆಯಿತು. ಹೀಗಾಗಿ ನನ್ನ ಅನಿಸಿಕೆಗಳನ್ನ ಹೇಳ್ಕೊಬೇಕು ಅಂತ ಅನ್ಕೋತೀನಿ. ಈ ವಿಡಿಯೋನ ಮಾಡಿದೆ. ನಿಮಗೂ ಇಷ್ಟ ಆಗಿದ್ರೆ, ಅಂದರೆ ಈ ಸಿನಿಮಾನ ನೋಡಿ ಅಂತ ನಾನು ಹೇಳ್ತಾರೆ, ನೋಡಿದಿದ್ರೆ ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯನ ಹಂಚ್ಕೊಳ್ಳಿ, ನೋಡೋಣ.